ಓಕೆ ರೀ. ದೇಶದ ಕಲ್ಯಾಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಹಗರಿ ಪಂಚಾಯತ್ ಬಂದಿದ್ದೀವಿ ನಾವು. ಅವರೆಲ್ಲ ಮೂಲ ಸೌಕರ್ಯಗಳೆಲ್ಲ ಒದಗಿಸ್ತೀನಿ ಅಂತ ಹೇಳಿದಾರೆ. ಅಂತ ಹೇಳಿದ್ದಾರೆ. ಒದಗಿಸಿಲ್ಲ ಅಂದ್ರೆ ಮುಂದಿನ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಮಾಡ್ತೇವೆ. ಮತ್ತಂದ್ರೆ ಇವತ್ತಿನ ಅಧಿಕಾರಿಗಳು ಚೆಕ್ ನೀವು ಕ್ಲಾರಿಫೈ ಮಾಡಿ ಇಲ್ಲಿಲ್ಲ ಅಂದ್ರೆ ನಾನು ತೆಗೆಸ್ಕೊಡ್ತೀನಿ. ನಾನು ಯಾಕಂದರೆ ಚೆಕ್ ಇಲ್ಲದೇನೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಚೆಕ್ ಬಂದು ಇಲ್ಲ ಅಂತ ತಿಳ್ಕೊರಿ, ನಾನು ಅದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಆ ಡಾಕ್ಯುಮೆಂಟ್ಸ್ ಆಗಿದೆ 101%. ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. 2024-25ರಲ್ಲಿ ನಿಮಗಿರ್ತಕ್ಕಂಥದ್ದು 50 ಲಕ್ಷದ ಎಸ್ಟಿಮೇಟ್ ಇದೆ. ನಿಮ್ಮ ಕರ ವಸೂಲಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. 50 ಲಕ್ಷದ ಎಸ್ಟಿಮೇಟ್ ಇದೆ. ನಿಮ್ಮ ಖರ್ಚು ಎಷ್ಟಿದೆ? 1,20,00,000 ಇದೆ. ಎಲ್ಲಿ ಹೋಯ್ತು ರೊಕ್ಕ? ಅದು ಯಾರು ಹೊಣೆಗಾರ? ಅದಕ್ಕೆ ಕೇಳಿದ್ರೆ ಏನು ಹೇಳ್ತಾರೆ? ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ಜಿಲ್ಲಾ ಪಂಚಾಯತ್ಗೆ. ಇವತ್ತು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಕೊಟ್ಟು ಮತ್ತೆ 1 ವರ್ಷ ಇರತ್ತೆ, ಇವತ್ತು ಇನ್ನೂ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಪೂರ 100 ಮಂದಿ ಕಂಪ್ಲೇಂಟ್ದಾಗ ಸೇರಿಸ್ಬಿಟ್ರದ. ನಮ್ಮದು ಒಂದು ಕಂಪ್ಲೇಂಟ್ ಯಾರಿಗೆ ಕೊಟ್ಟಿರಿ ಸರ್? ಮನವಿ ಜಿಲ್ಲಾ ಪಂಚಾಯತ್ ಸಿಒ ಕೊಟ್ಟಿದ್ದೀನಿ. ಇವತ್ತು ಅಲ್ಲೇ ತನಿಖೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಬ್ಬ ಯಾರಿಗೂ ಪ್ರಕಾಶ್ ಆಟೋಡನ್ನವ್ರ ನೇಮಕ ಮಾಡೀವಿ, ಅವ್ರು ನಿಮ್ಮ ತನಿಖೆ ಮಾಡ್ತಾರಂತ. ಇವತ್ತಿಗೂ ಬಂದಿಲ್ಲ ಮನುಷ್ಯ. ನಾನು ಅವನಿಗೂ ಕೂಡ 4 ಸಲ ತಮ್ಮೆಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಹಗರಿಗೆ ಪಂಚಾಯತ್ ಎದುರುಗಡೆ ನಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ನೆರೆದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋ ಕಾರಣವೇನೆಂದ್ರೆ, ಇವತ್ತಿನ ದಿವಸ ರಾಮದೇವ್ ನಗರಕ್ಕಾಗಲಿ ಅಥವಾ ಸಿದ್ದೇಶ್ವರ ಕಾಲನಿಗಾಗಲಿ ಮೂಲಭೂತ ಸೌಕರ್ಯಗಳಿಂದ ನಾವೆಲ್ಲರೂ ವಂಚಿತರಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ, ನೀರಿಲ್ಲ ಮತ್ತು ಏನಪ್ಪ ಅಂದ್ರೆ ಮಕ್ಕಳಿಗೆ ಹೋಲಕ್ಕೆ ಬರ್ಲಿಕ್ಕೆ ತಕಲೀಫ್ ಆಗ್ತದ ಮತ್ತು ಕೆಸರಾಗ್ತಾಯಿದೆ ಅಂತೆಲ್ಲ ಭಾಳಷ್ಟು ಜನ ಹೇಳಿದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳು, ನೀರು ಇಲ್ಲ, ಕರೆಂಟ್ ಇಲ್ಲ. ಈಗ ಪಂಚಾಯತಿದೊಂದು ದೊಡ್ಡ ಗೊಂದಲ ಆಗಿಬಿಟ್ಟದ. ಯಾಕಂದ್ರೆ ಒಬ್ಬರು ಹಗರಿಗೆ ಪಂಚಾಯತಿ ಕೇಳಂತಾರೆ, ಒಬ್ಬರು ಕುಸನೂರು ಪಂಚಾಯತಿ ಕೇಳಂತಾರೆ. ಕುಸನೂರು ಪಂಚಾಯತಿ ಕೆಲವೊಬ್ರು ಓಟ್ ಹಾಕ್ತಾರೆ, ಹಗರಿಗೆ ಪಂಚಾಯತಿ ಕೆಲವೊಬ್ರು ಓಟ್ ಹಾಕ್ತಾರೆ. ಇಲ್ಲ ಅಂತಿಲ್ಲ, ಅಕೊಂಡು ನಾವು ಇಕೊಂಡು ನಾವು. ಆದರೆ ಇನ್ನೊಂದು ಸಮಸ್ಯೆ ಏನಾಗಿದೆ, ಕುಸನೂರು ಪಂಚಾಯತಿದವರು ಏನಪ್ಪ ಅಂದ್ರೆ ನಮ್ಗೆ ಅಟ್ಲೀಸ್ಟ್ ನೀರಿಂದೂ ಸ್ವಲ್ಪ ವ್ಯವಸ್ಥೆ ಮಾಡ್ಲತ್ತಾರೆ. ಇಲ್ಲ ಅಂತಿಲ್ಲ, ಅವ್ರಿಗೆ ಎಷ್ಟು ನಡೀತದಷ್ಟು ನೀರಿನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮರಮ್ನ ಹಾಕ್ಲತ್ತಾರ ಮತ್ತು ಬೇಕಾದಾಗ ಲೈಟ್ನು ಕೊಡ್ಲತ್ತಾರ. ಅದ್ರ ಈಗ ಟ್ಯಾಕ್ಸ್ ಮಾತ್ರ ನಾವೇನು ಮಾಡ್ತೀವಿ ಅಂದ್ರೆ ಹಗರಿಗೆ ಪಂಚಾಯತಿ ಕಟ್ತೀವಿ. ಟ್ಯಾಕ್ಸ್ ಹಗರಿಗೆ ಪಂಚಾಯತಿದವರು ಪೂರ ಟ್ಯಾಕ್ಸ್ ಕಟ್ಕೊಂಡು ಏನದ ಅವ್ರು ಗಂಟು ಕಟ್ಕೊಂಡು ಸಿದ ಏನಪ್ಪ ಮನೆಗೆ ಹೋಗ್ಲತ್ತಾರ. ₹1 ಅದರಂದು ನಾಲಿ ಇಲ್ಲ, ನೀರಿನ ಸೌಲಭ್ಯಗಳಿಲ್ರಿ. ಎಲ್ಲಾರು ಪೈಪ್ ಹೊಡ್ದ ಅಂತ ಮಾಡಲ್ರಿ, ನಾಲಿ ಮಾಡಲ್ಲ, ಗಟ್ರ ಆದಂಗಾಗಿ ಇವರೆಲ್ಲ ನೀರು ಜಮಾ ಆಗಿ ಒಂದಂತಾವಲ್ರಿ. ಎಲ್ಲರಿಗೆ ಪಿ ಡಿ ಒಗಳಿಗೆ ಹೇಳಿವ್ರಿ, ಮೆಂಬರ್ಗಳಿಗೆ ಹೇಳಿವಿ. ಮತ್ತು ಇವ್ರು ಯಾರು? ಇವ್ರು ಶಾಸಕರು. ಮತ್ತೆ ಮೂಡು ಈಗ ಈ ವರ್ಷ ಅಂತ 2 ವರ್ಷ 3 ವರ್ಷ ಆಯ್ತು ಅಂದ್ರೆ ಒಳ್ಳೆ ನೋಡಿಲ್ಲ ನೋಡ್ರಿ ನಮ್ಮ ಏರಿಯಾದಾಗ ಅವರು ಶಾಸಕರು. ಏನಿಲ್ಲ ರೀ, ಈ ಮೆಂಬರ್ಗಳಿಗೆ ಹೇಳ್ತೀವಿ. ನಮ್ಮ ಆಗರಿಗೆ ಹೋಗ್ಯದ್ರಿ ಮತ್ತು ಕುಸನೂರಿಗೆ ಹೋಗ್ಯದ ಅಂತ ಅವ್ರಿಗೆ ಇದ್ರಾಗ ಅವ್ರು ಮಿಸ್ ಗೈಡ್ ಅವ್ರು ಕೊಡ್ತಾರೆ. ನಮ್ಮಲ್ಲಿ ಯಾರು ಒಂದು ಕೆಲಸ ಅನ್ನೋದು ಮಾಡಲ್ರಿ. ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ರೀ. MLAಗಳು ಭೀ ಯಾರು ಹೋಗ್ಯಾರ, ಮೆಂಬರ್ಗಳು ಹೋಗ್ಯಾರ. ಮತ್ತು ಹೆಣ್ಮಕ್ಳು ಯಾರಿಗೆ ಅಂತ ಹೇಳ್ಬೇಕ್ರಿ ನಾವು? ಒಟ್ಟೆ ಯಾರು ಮಾತು ಕೇಳಲ್ಲಾಗ್ಯಾರ ರೀ. ಇದಕ್ಕೆ ಗಮನ ತೊಗೋಬೇಕು. ಈ ಪಿ ಡಿ ಒ ಮೇಡಮ್ ಅವ್ರಿಗೆ ಭಾಳ ಸಾರಿ ಬಂದು ನಾವು ಹೇಳಿವಂದ್ರೆ ಅವರು ಗಮನದಾಗ ತೊಗೊಳ್ರಿ ನಮ್ಮ ಏರಿಯಾದ್ದು. ಮತ್ತು ಯಾರಿಗೆ ಕರೆಸ್ಬೇಕು ಅವ್ರು ಕರೆಸ್ರಿ. ಅವ್ರಿಗೆ ಹೇಳ್ತೀವಿ ನಮ್ಮ ನೀರಿನ ಸಮಸ್ಯೆ ಅದ, ನಾಲಿನ ಸಮಸ್ಯೆ ಅದ, ರೋಡಿಂದ ಅದ. ಮತ್ತು ನಮ್ಮ ಏರಿಯಾಗೆ ರಾಸನ್ನೂ ಇಲ್ಲ ರೀ. ರಾಸನ್ನೂ ಇಲ್ಲ. ಬರೀ ಕುಸನೂರು ಹೋಗ್ತಾರೆ, 2 ದಿನ ತಿರುಗಾಡ್ತಾರೆ ಹೆಣ್ಮಕ್ಳು. ಯಾರು ಕೇಳಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಮಾಡಂತ ಹೇಳ್ರಿ, ಕರ್ಸ್ರಿ ಅವ್ರಿಗೆ ವಿಡಿಯೋ ಮೇಡಮ್ ಅವ್ರಿಗೆ ನಾವು ಹೇಳ್ತೀವಿ. ನಮ್ದೆಲ್ಲ ನೀವು ವಾಸವಾಗಿತ್ತು ಇಲ್ಲ ರೀ, 26 ವರ್ಷ ಐತ್ರಿ ಮೇಡಮ್ ಅವ್ರು. ಇದೇ ಸಮಸ್ಯೆ ಇದೆ. ಇದೇ ಸಮಸ್ಯೆ. ಮತ್ತೆ ಹೆಂಗೆ ಮಾಡ್ತೀರಿ? ಕುಡಿಯೋ ನೀರಿಗೋಸ್ಕರ ಏನು ಮಾಡ್ತೀರಿ ನೀವು? ಏನು ಕುಡಿಯೋ ನೀರು ಎಲ್ಲ ರೊಕ್ಕ ಕೊಡ್ತಾ ಇರ್ತೀವಿ. ಅವೇ ನೀರು ಅವಾಗ ಟ್ಯಾಂಕರ್ ಹಾಕ್ಸ್ಕೊಂತೀವಿ. ಇದೆ ರೀ ಮೇಡಮ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ? ಯಾರು ಈ ಮೇಡಮ್ ಅವ್ರು ಮಾಡ್ತೀವಿ ಅಂತಾರೆ, ಒಟ್ಟ ಮಾಡಲ್ರಿ ಅವ್ರು. ಫೋನ್ ನಂಬರ್ ಬಂದಾಗೆಲ್ಲ ಒಯ್ತೀವ್ರಿ, ಫೋನ್ ಮಾಡಿದ್ರೆ ಆಯ್ತು ಬರ್ತೀವ್ರಿ ಅಂತಾರೆ, ಆ ಕಡೆ ಅಂತಾರೆ. ಈ ಮೇಡಮ್ ಅವ್ರಂತ ಒಟ್ಟ ಕೆಲಸ ಮಾಡಲ್ಲ ನೋಡ್ರಿ. ಅವ್ರ ಬಳಿ ಏನು ಹೇಳಷ್ಟು ಇದು ಇಲ್ಲ. ಯಾರ ಮಾತು ಗಮನದಾಗ ತಗೊಳ್ರಿ ಇವ್ರು. ಈ ಆಗರಿಗೆ ಪಂಚಾಯತ್ ಅವ್ರು. ನಿಮ್ಮ ಹೆಸರಮ್ಮ? ನನ್ನ ಹೆಸರು ರೇಣುಕಾ ರೀ.